ಸತ್ಯನ್ಯಾಸ ಹೋಗ್ತದೆ, ಒಂದು ಏನು ಉಳಂಗಿಲ್ಲ 11 ಮಂದಿ. ಆದ್ರೆ ನೋಡ್ರಿ ಇದು ಮಾಡ ಇಲ್ಲೇ ತಿರುಗುತ್ತಿತ್ತು, ಪೂರಾ ಮಳಿ ಬರ್ತಿದ್ದಿಲ್ಲ ಒಟ್ಟ. ಹೇಳ್ರಿ, ಗುಡ್ಡ ಸುತ್ತ ತಿರುಗುತ್ತಿತ್ತು. ಅದೇ ಮತ್ತು ಗುಡ್ಡದ ಬಾಜು ಹೋದ್ರಲ್ಲ ಮಳಿ ಇತ್ತು. ಅಲ್ಲಿನೂ ಬೆಡ್ಕೋಬೇಕು, ಅಲ್ಲಿ ನಮ್ಮ ಸ್ವಾಮಿ ಸಮರ್ಥರಿನೂ ಬೆಡ್ಕೋಬೇಕು. ಗ್ಯಾರಂಟಿ ಮಕ್ಕಳಾತಾವ ನೋಡ್ರಿ. ಚರ್ಮ ರೋಗ ಇದ್ರಿ ಇದು ಮಣ್ಣು ಮೈಗೆ ಹಚ್ಕೊಂಡು ಮೈ ತಕೊಂಡ್ರೆ ಚರ್ಮ ರೋಗ ಹೋಗ್ಬಿಡ್ತದ. ಏನ್ರಿ, ಇಷ್ಟು ಪವರ್ ಅದ ಇಲ್ಲಿ ಇದು ಮಣ್ಣಿಂದ. ಬಾಂಬೆಲಿಂದ ಶಂಕರ ಮುತ್ತೇರು ನಮಗಟ್ಟು ಪರಿಚಯನೇ ಇದ್ದಿದ್ದಿಲ್ಲ. ಇವರು ಶಂಕರ ಮುತ್ತೇರ್ ಅಂತ ಹೇಳಿ. ಏನ್ರಿ, ಅದು ನಮ್ದೊಂದು ಕೆಲಸ ಬಿತ್ತು, ಅವ್ರ ಬಳಿ ಹೋಗಿದ್ದೆವು. ಅವ್ರದ್ದು ಹಿಂಗೆ ದರ್ಬಾರ್ ನಡೀತಿತ್ತು ಅಲ್ಲಿ ಬಾಂಬೆಕ. ನಾವು ನಮ್ಮ ಕೆಲಸ ಕೇಳಿದ್ರಪ್ಲೇನೆ ನಿಮ್ಮ ಕೆಲಸ ಆತದ ಹೋಗಂತಂದ್ರು. ಏನ್ರಿ, ನೀ ಎಂಥ ಕಷ್ಟದಾಗಿದ್ದನ್ನು ಅದರೊಂದು ಪಾರ್ ಆತಿ ಹೋಗ್ಬಿಡು ಅಂತ ಹೇಳಿದ್ರು ಅವರು. ಏನು ಅನ್ನಣ್ಣನ ನಾವು ಆ್ಯಕ್ಚುಲಿ ಅವ್ರು ಏನು ಹೇಳ್ಯಾರ ಅದ್ರ ಪ್ರಕಾರ ನಾವು ಆ ಕಷ್ಟದಂದು ಏನು ತಕ್ಲೀಫ್ ಇಲ್ಲಾರದೇ ಕಡಿಗಾದೇವು ನಾವು. ದೊಡ್ಡ ಪ್ರಾಬ್ಲಮ್ ಇತ್ತದು. ಹೇಳಿ, ಅವಾಗ ನಾವೊಂದು ಇದು ಬಲ್ಲಿ ಏನೋ ಒಂದು ಶಕ್ತಿ ಅದಪ್ಪ ಅಂಥೇಳಿ ಅವ್ರಿಗೆ ನಾವು ನಂಬಲಿಕ್ಕೆ ಶುರು ಮಾಡಿದ್ರು. ಅವ್ರ ಬಳಿ ಹೋಗೋದು ಮಾಡೋದು. ಅವಾಗ ಅವ್ರಂದ್ರು ನಾವೊಂದು ಗುಡಿ ಗುಲ್ಬರ್ಗ ಕಟ್ಟಬೇಕಾಗ್ಯದ ಸ್ವಾಮಿದು, ನನಗೆ ಸ್ವಾಮಿದು ಆದೇಶ ಆಗ್ಯದ. ಏನ್ರಿ, ಇಂತಿಂಥ ದಿಕ್ಕಿಗೆ ಇಷ್ಟು ಕಿಲೋಮೀಟ್ರ್ ಮ್ಯಾಗ ಒಂದು ಜಾಗ ಅದ, ಅದು ತಗೋ ಅಂದಾರ. ಏನು ಅಂಥೇಳಿ ನಾ 2-3 ಸಲ ಗುಲ್ಬರ್ಗಕ್ಕೆ ಬಂದೀನಿ, ನನಗೆ ಜಾಗ ಸಿಕ್ಕಿಲ್ಲ. ಮತ್ತೊಂದು ಇಷ್ಟೇ ಕಿಲೋಮೀಟ್ರ್ ಮ್ಯಾಗ ನಿಂತು ನೋಡು ಅಂತಂದ್ರು. ಅವಾಗ ಅದು ಕೇಳಿದ್ರಲ್ಲಿ ಇದು ಮಾರದದ ಅಂಥೇಳಿ. ಅವಾಗ ಅದು ಖರೀದಿ ಮಾಡಿದ್ರು ಅವ್ರು. ಏನ್ರಿ, ಖರೀದಿ ಮಾಡಿದ ಮ್ಯಾಗ ಗುರು ಪೂರ್ಣಿಮಾ 3 ವರ್ಷ ಮಾಡ್ಯಾರಲ್ಲಿ ಆ ಜಾಗದಾಗ. ಏನ್ರಿ, ಆ ಜಾಗದಾಗ 3 ವರ್ಷ ಗುರು ಪೂರ್ಣಿಮಾ ಮಾಡೋದ್ರಿಂದ ಸಾಯಂಕಾಲ 5-6 ಗಂಟೆ ಆಯ್ತಲ್ಲ, ಗಾಳಿ ಧೂಳಿ ಜಗ್ಗಿ ಹೇಳೋದದು. ಏನ್ರಿ, ಭಾಳ ಪ್ರಾಬ್ಲಮ್ ಆಗ್ತಿತ್ತು, ಮಳಿ ಬರೋದು. ಅವಾಗ ಇನ್ನೊಬ್ರು ಅವ್ರದ್ದೊಬ್ಬ ಶಿಷ್ಯ ಇದ್ದ, ನಮ್ಮ ಫೇಸ್ ನೋಡಿ ಭವಿಷ್ಯ ಹೇಳ್ತಿದ್ ನಾವು. ಅವ ಏನಂದ, ಇದು ಗುಡ್ಡ ಬಾಬಾ ಸ್ವಾಮಿ ಓ ಗುಡ್ಡ ಪೇ ಬೈಟ್ನೇ ಹೋಲ ಹೇ ಅಂತ ಅಂದ್ಬಿಟ್ಟ ಅವ. ಹೇಳ್ರಿ, ಅಂದ ವಿರೂಪಲೇನೆ ಇದು ಏನು ಮಾಡಿದೆವು ಮರುದಿನ, ಇದು ಯಾರ್ದದಪ್ಪ ಕೇಳ್ಕೋರಿ ಅಂಜಾರ, ಇದೇ ಖರೀದಿ ಮಾಡಮ್ ಅಂತೇಳಿ. ಏನ್ರಿ, ಇದು ಊರ ಸಿದ್ದಣ್ಣಗೌಡ ಅಂತೇಳಿ ಇದ್ರು ಅವರು. ಅವ್ರದ್ದು ಇದು ಜಾಗ. ಏನ್ರಿ, ಅವ್ರಿಗೆ ಹೋಗಿ ಎಲ್ಲ ಕೇಳಿದೆವು. ಯಾಕಲ್ದು ನೀವು ಇಂಥ ಚಲೋ ಕೆಲಸ ಮಾಡ್ತೀರಂದ್ಮ್ಯಾಗ ನಾವು ನಿಮಗೆ ಕೊಡ್ತೇವು ಅಂತಂದ್ರು ಅವ್ರು. ಏನ್ರಿ, ಯಾಕಲ್ದ ಅಂತೇಳಿ ನಾವು ಏನದ ಭಕ್ತರ ಬಳಿ ಹೋಗಿ ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ರೊಕ್ಕ ಕಲೆಕ್ಷನ್ ಮಾಡಿ ರೊಕ್ಕ ತೊಗೊಂಡು ಬಂದು ಅವ್ರಿಗೆ ಕೊಟ್ಟು ಖರೀದಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಿಟ್ಟೆವು. ಹೇಳ್ರಿ, ಆಮೇಲೆ ಏನಪ್ಪ ಅಂದ್ರೆ ಇದು ಗುಡಿದು ಏನದ ಕನ್ಸ್ಟ್ರಕ್ಷನ್ ನಡೀತು ಹಂಗೆ. ಯಾರು ಸಿಮೆಂಟ್ ಕೊಡೋರು, ಯಾರು ರೀತಿ ಕೊಡೋರು, ಯಾರು ಸ್ಟೀಲ್ ಕೊಡೋರು. ಏನ್ರಿ, ಹಿಂಗಾಗಿ ಅದನ್ನು ಚಾಲು ಮಾಡಿದೆವು ನಾವು. ಅವು ಮುತ್ತೇರು ಇದ್ರಿ ನಾ, ಅದು ಒಂದು ಸ್ಲ್ಯಾಪ್ ಆಗಿತ್ತು ಅಷ್ಟೇ ಮೇನ್ ಗುಡಿದು. ಏನು 2004ದಾಗ ಅವ್ರು ತೀರ್ಕೊಂಡ್ರು ಮುತ್ತೇರು. ತೀರ್ಕೊಂಡ ಮ್ಯಾಗ ಆದ್ರೂ ಎಲ್ಲ ಭಕ್ತರು ಏನದ ಸರಿಯಾಗಿ ಎಲ್ಲ ನಡ್ಸ್ಕೊತ ಹೊಂಟ್ರು. ಏನು ಅವ್ರಲಿಂದನೂ ಕೆಲವೊಂದು ಚಮತ್ಕಾರ ಆಗ್ಯಾವ, ಭಾಳಷ್ಟು ಆಗ್ಯಾವ್ರಿ. ಯಾರು ಮಕ್ಕಳು ಇಲ್ಲಾರ್ದ್ರಿ ಮಕ್ಕಳು ಆತೀವು. ಏನ್ರಿ, ಯಾರು ಬೇಮಾರ್ ಬಿದ್ದರು ಅದು ಚಲೋ ಆತಿತ್ತು. ಮತ್ತನ್ಕರ ಒಬ್ಬ ಹೆಣ್ಮಗಳು ಸತ್ತಾಳೆ ತಿಳಿ ನಮ್ಮ ಗುಡಿ ದೇವಿ ಗುಡಿ ಬಲ್ಲಿ ವಿಕಟ್ ಹೋಗಿರೋರು ರಾತ್ರಿ. ಮುತ್ತೆ ಅಂದ್ರೆ ಯಾರು ಬಂದವರು ಅಂದ್ರೆ ಹಿಂಗಿಂಗೆ ಅದ್ರಿ. ಇರ್ದು ಬಿಡು ಮಕ್ಕೊಂಡ್ರಿ ಇರ್ದು ತಗೋ ಮಕ್ಕೊಲ್ಲಕ್ಕೆ ಅಲ್ಲೇ ಮುಂಜಾನೆ ಮಾಡಮಕ್ಕಂದವ್ರು. ಮುಂಜಾನೆ ಝಳಕ ಮಾಡಿ ಎಲ್ಲ ಮಾಡಿ ದೇವಿ ಗುಡಿ ಬಲ್ಲಿ ಏನ್ರಿ ಅವ್ರು ಪೂಜೆ ಗೀಜೆ ಮಾಡಿ ಆಕಿ ಒಂದಿಷ್ಟು ಇದು ಹಚ್ಚೋರು ಆಧಾರ ಎದ್ದು ಕೂತೊಳಕಿ ಹೆಣ್ಮಗಳು. ಯಾರು ಬಿಟ್ಟು ಹೋಗಿರು ಬಂದಿರು ಅವ್ರನ್ನು. ಮತ್ತೆ ಹುಡುಗ ಹೆಣ್ಮಗಳಿಗೆ ಚಲೋ ಆಯ್ತು. 4-5 ದಿನ ಇಲ್ಲಿ ಸೇವೆ ಮಾಡಿದಳು. ಏನು ಆಮೇಲೆ ಅಂದ್ರೆ ಅವ್ರ ಊರಿಗೆ ಆಕಿ ಹೋಗ್ಬಿಟ್ರಳಕಿ ಹೆಣ್ಮಗಳು. ಹೌದಿಲ್ಲ? ಎಲ್ಲರಿಗೂ ಭಾಳ ಒಳ್ಳೇದಾಗ್ಯದ. ಹೇಳ್ರಿ, ಸ್ವಾಮಿ ಯಾರಿಗೂ ಏನು ಕಮ್ಮಿ ಇಟ್ಟಿಲ್ಲ. ಈಗ ನಮ್ಮ ಹುಡುಗೆ ನಾನು US ಕಲಿಕ್ ಹೋಗ್ಬೇಕತ್ತೀನಿ ಅಂತಂದ. ನಮ್ಮಲ್ಲಿ ಅಲ್ಲ ಅಷ್ಟು ರೊಕ್ಕ ಇಲ್ಲಿದ್ ಬರ್ಬೇಕಪ್ಪ ಅಂತ 25 ಲಕ್ಷ ತೋರಿಸ್ಲೇಬೇಕು. ಲೋನ್ ತೆಗದಂದ್ರೆ ನಿನ್ನ ಫೀಸಿನ ಸಲ್ಯಾಕ ಲೋನ್ ಬೇಕು. ಇಲ್ಲೆಲ್ಲ ಹೆಂಗೆ ಆಗ್ತದ? ಇನ್ನು ಮುದ್ದೆ ಅನ್ನಂದು ಆತದೋ ನಿನ್ನ ಮಗಂದು, ನೀ ಯಾಕೆ ಚಿಂತೆ ಮಾಡ್ತೀವಿ ಹೋಗಂತಂದು ನನಗೆ.
ಮತ್ತೆ ಎಲ್ಲರೂ ನಮ್ಮ ದೋಸ್ತರೇ ಕಲೆಕ್ಷನ್ ಮಾಡಿಕೊಟ್ರು. ಒಂದು 25 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿಕೊಟ್ರು ನನಗೆ. ನಮ್ಮ ಬ್ಯಾಂಕಿಗೆ ಅಕೌಂಟಿಗೆ ಹಾಕಿರೋರು. ಅದು ತೋರ್ಸೋದಿರ್ತ ಅಷ್ಟೇ ಅದು. ಏನ್ರಿ ಆಮೇಲೆ ಏನೋ ಲೋನ್ ಆಗಲ್ಲಾಗಿತ್ತು ಬ್ಯಾಂಕ್ನ್ಯಾಗ. ಏನ್ರಿ ಒಬ್ಬ ಹುಡುಗ ಬಂದು ನಮ್ಮ ದೋಸ್ತೆ ಕಾದ, ನಿನಗೆ ಏಟ್ ಬೇಕು ಲೋನ, ನಡಿ ನಾ ಇಸ್ಕೊಡ್ತೀನಿ. ಬಾಂಬೆದಾಗ ರೀ, ಇಲ್ಲಿ ಇರೋದ ಮಾತು ಬೇರೆ. ಏನು ಅದು ಲೋನ್ ಎಲ್ಲ ಇಸ್ಕೊಟ್ಟ ಆಯ್ತು. ಅವ ಹೋದ USA ಕಲೀಲಿಕ್ಕೆ. ಮತ್ತು ಇದೊಂದು ಸ್ವಾಮಿ ಚಮತ್ಕಾರ ಅಲ್ಲ, ನಮಗೆ ಯಾರು ಪರಿಚಯ ಇಲ್ಲ, ಏನೂ ಇಲ್ಲ. ಮತ್ತು ಇಂಥ ಎಲ್ಲ ಆಗ್ಬೇಕಾದ್ರೂ ಸ್ವಾಮಿದೊಂದು ಒಂದು ಇದನ್ನಿಲ್ಲ, ಅದು ಆಶೀರ್ವಾದ. ಅದು ಇನ್ನೊಬ್ರು ಇಲ್ಲೊಬ್ರು ಚಂದನ್ ಲಾಜ್ ಸ್ವಾಮಿಯವರು ಇದ್ರು, ದೊಡ್ಡ ಸ್ವಾಮಿ. ಅವ್ರನ್ನು ಚಲೋ, ಅವ್ರನ್ನು ನಮ್ಮ ಮುತ್ಯನ ಶಿಷ್ಯನೇ, ಅವ್ರನ್ನು ಶಂಕರ ಮುತ್ಯಂದು. ಅವ ಏನೋ ಬೇಡ್ಕೊಂಡು ಮಕ್ಕಳದ್ದು ಲಗ್ನ ಆಗಲಾಗಿತ್ತು. ಏನ್ರಿ ಲಗ್ನ ಆದರ್ ಬಿಟ್ಟಿಗೆ ಏನಂದ ಮುತ್ಯಾಗ ಕೇಳ್ದ, ಹೆಂಗಪ್ಪ ನಮ್ಮ ಮಗಳಿಗೆ ಹೆಣ್ಣೆ ಜಮಾಸಲ ಆಗ್ಯಾವಲ್ಲ, ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರು ಅವರು. ಅವನೇನು ಮಕ್ಕಳ ಲಗ್ನ ಅಂತ ಹೋಗೋ ಅಂತಂದ್ರು. ಏನು ಜಮಾಸ್ತು ಎಲ್ಲ ಆಯ್ತು. ಏನ್ರಿ ಆ ಮುತ್ಯಾನ ಲಗ್ನ ಇಲ್ಲೇ ಮಾಡ್ತೀನಿ ಈ ಗುಡ್ಡದ ಮ್ಯಾಗೆ. ಇಲ್ಲೋ ಇಲ್ಲಿ ಏನು ಇಲ್ಲೋ, ಇಲ್ಲಿ ಮಾಡ್ರೆ ಹೆಂಗ, ಮಳೆಗಾಲದ ಮಳಿ ಬರ್ತದ. ಇಲ್ಲ, ಆ ಸ್ವಾಮಿ ಇಚ್ಛೆ ಪ್ರಕಾರ ನಾ ಇಲ್ಲೇ ಮಾಡೋನ ಲಗ್ನ ಅಂತ ಅಂದವ್ರಿ. ಏನ್ರಿ ಅಂದ್ಮ್ಯಾಗ ಏನ್ ಮಾಡೋದು, ಪೂರಾ ಗುಡ್ಡದ ಸುತ್ತ ಎಲ್ಲ ಟೆಂಟ್ ಹೊಡಿಸ್ಬಿಟ್ಟ. ಅಡಿಗೆ ಗಿಡಿಗೆ ಎಲ್ಲ ಜೋರ್ ಮಾಡಿಸದ್ ನಾವು ತುಂಬ್ಕೊಂಡ್ ಬತ್ರಿ. ತುಂಬ್ಕೊಂಡ್ ಬಂದ್ಮ್ಯಾಗ ಬಂದು ಪಬ್ಲಿಕ್ ಏನಲ್ಲಕತ್ತು, ಎಂತ ಹೊಂಬ ಸ್ವಾಮಿ ಇವ, ಇಂಥ ಮಳೆಗಾಲ ಈ ಗುಡ್ಡದಾಗ ಲಗ್ನ ಇಟ್ಟ ನೀವ, ಸತ್ಯನ್ಯಾಸ ಹೋಗ್ತದೆ, ಇವಂದು ಏನು ಉಳಂಗಿಲ್ಲ ಹತ್ತೊಂದು ಮಂದಿ. ಆದ್ರೆ ನೋಡ್ರಿ, ಇದು ಮಾಡ ಇಲ್ಲೇ ತಿರುಗುತ್ತಿತ್ತು, ಪೂರಾ ಮಳಿ ಬರ್ತಿದ್ದಿಲ್ಲ ಒಟ್ಟ. ಗುಡ್ಡ ಸುತ್ತ ತಿರುಗುತ್ತಿತ್ತು. ಅದೇ ಮತ್ತೆ ಗುಡ್ಡದ ಬಾಜು ಹೋದ್ರಲ್ಲ ಮಳಿ ಇತ್ತು. ಅದೊಂದು ದೊಡ್ಡ ಚಮತ್ಕಾರ ಅಲ್ರಿ. ಮತ್ತೆ ಸ್ವಾಮಿ ಸಮರ್ಥರು ಇದನ್ನೇ ಅಲ್ಲ, ಅದು ಲೀಲಾ. ಹೇಳ್ರಿ ಅದೆಲ್ಲ ಲಗ್ನ ಎಲ್ಲ ವ್ಯವಸ್ಥಿತ ಆಗೋಯ್ತು ಅವನನ್ನು. ಈ ನಮ್ಮ ಡಿ ವಿ ಪಾಟೀಲ್ ಅಂತೇಳಿ ಲಗ್ನ ಆಗಿ ಅವನಿಗೆ 7 ವರ್ಷ ಆಗಿತ್ತು, 7-8 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ನಮ್ಮ ಶಂಕರ ಮುತ್ತರು ಅಂದ್ರು, ನಿನಗೊಂದು ಗಂಡು ಮಗ ಹುಡ್ತವ್ರು, ಯಾಕೆ ಇದು ಮಾಡ್ತೀಯ ಅಂತ ಎಲ್ಲ ಕಡೆ ತೋರಿಸಿ ನಾವು. ಏನ್ರಿ ಅದ್ರೂ ಇದು ಏನೂ ಆಗಿದ್ದಿಲ್ಲ. ಇವ್ರ ಆಶೀರ್ವಾದ ಆದ ರೂಪಲೇನು ಒಂದು ಗಂಡು ಮಗ ಹುಡ್ತು. ಏನ್ರಿ ನಾವೇನ ಪ್ರೋಗ್ರಾಮ್, ಇದು ಗುರು ಪೂರ್ಣಿಮಾ ಪ್ರೋಗ್ರಾಮ್ ಮೊದಲು ನಾವು ಬಾಂಬೆದಾಗೆ ಮಾಡ್ತಿದ್ದೆವು. ಆ ಹೆಣ್ಮಗಳು 1 ತಿಂಗಳು ಕೂಸಿಗೆ ತೊಗೊಂಡು ಬಾಂಬೆಗೆ ಬಂದಿಲ್ಲ ನೋಡ್ರಿ, ಗುರು ಪೂರ್ಣಿಮಾ ಮಾಡ್ಲಿಕ್ಕೆ, ಗುರುವಿನ ಆಶೀರ್ವಾದ ತೋದಕ್ಕೆ. ಇಂಥ ಘಟನೆ ಭಾಳ ಆಗ್ಯಾವ್ರಿ. ಮಕ್ಕಳ ಅಲ್ಲವ್ರದ್ದು ಹಿನ್ನೂ ಹೇಳ್ತೀನಿ ನಿಮ್ಗೆ. ಆ ಸ್ವಾಮಿ ನಮ್ಮ ಶಂಕರ ಮುತ್ಯಾರೇನು ಹರಲ್ಲ, ಅಲ್ಲಿನೂ ಬೇಡ್ಕೋಬೇಕು, ಅಲ್ಲಿ ನಮ್ಮ ಸ್ವಾಮಿ ಸಮರ್ಥರಿನೂ ಬೇಡ್ಕೋಬೇಕು, ಗ್ಯಾರಂಟಿ ಮಕ್ಕಳಾಗ್ತಾವ ನೋಡ್ರಿ. ನೀವು ಉದಾಹರಣೆ ಇಲ್ಲೇ ಒಬ್ಬರು ಹೇಳ್ಯಾರ ನನಗೆ, ಯಾರೋ ಒಬ್ಬರು ದವಾಖಾನಿ ಎಲ್ಲ ನೋಡಿ ಸಾಕಾಶ್ ಹೋಗಿರಂತ. ನಮ್ಮ ದೋಸ್ತ ಒಬ್ಬ ಹೇಳ್ತಿದ್ದ. ನಾ ಅವ್ರಿಗೆ ಹೇಳದ್ ನೋಡ್ರಿ ಮಾಮ ಹಿಂಗ ಎಲ್ಲ ಲಾಸ್ಟ್ ಒಂದು ನಿನಗೆ ಏನಪ್ಪ ಅಂದ್ರೆ ಶಂಕರ ಮುತ್ಯ ಸ್ವಾಮಿ ಸಮರ್ಥ ಅಲ್ಲಿ ಹೋಗಂದ ನನ್ನ. ಅವು ಮಕ್ಕಳಾಗ್ಯಾವ್ರಿ, ಬಹಳ ಮಂದಿ ಆಗ್ಯಾವ್ರಿ. ಮೊನ್ನೆನು ಮತ್ತವ್ರು ಬಂದಿರೋ ಹೆಸರು ಅವ್ರಿಗೂ ಆಗ್ಯಾವ. ಬಹಳಷ್ಟು ಮಂದಿ ಬರ್ತಾರಲ್ಲ ಹೆಸರು. ಹೌದ್ರಿ, ಅವ್ರಿಗೂ ಮಕ್ಕಳಾಗಿ ಮಗ ಹುಟ್ಟ್ಯಾನ್ರಿ. ಏನ್ರಿ ಅದಿನ ಬರ್ತಾವಲ್ಲ ಬುಡ್ಡ ಹೆಣ್ಮಗಳು, ಆಕಿಗೂ ಮಕ್ಕಳು ಇದ್ದಿಲ್ಲ. ಏನ್ರಿ ಇಲ್ಲಿ ಇದೊಂದು ಮೇನ್ ಅದ ನೋಡ್ರಿ, ಮಕ್ಕಳ ಅಲ್ಲಾರದವ್ರಿಗೆ ಇಲ್ಲಿ ಮಕ್ಕಳು ಕೊಡ್ತಾರ ಇವ್ರು ಸ್ವಾಮಿಯವ್ರು. ಅವ್ರ ಆಶೀರ್ವಾದ ಆಗೇ ಬಿಡುತ್ತವ್ರಿ. ನಡ್ಕೋಬೇಕು, ಟೆಂಗ್ ಏರಿಸ್ಬೇಕು, ಪ್ರಯತ್ನ ಮಾಡ್ಬೇಕು. ಅವ್ರು ಹೇಳ್ಬೇಕಲ್ಲಿ, ಅಲ್ಲಿ ಮಹಾರಾಜರಿಗೆ ಹೇಳ್ಬೇಕ. ನಮ್ಗೆ ಏನ್ ಬೇಕಂಬದ್ ಹೇಳಿದ್ರೆ ಕೊಡ್ತಾರ. ಸ್ವಾಮಿ ಸಮರ್ಥರಿಗೆ ಹೇಳಿ, ಹತ್ತಿರ ಮಕ್ಕಳೇ ಕೂಸುಗಳೇ ಹಾಲು ಕುಡಿಸ್ತಾರಿಲ್ಲ, ಮತ್ತ ಅವ್ರ ಎದುರು ನೀವು ಹೇಳಲ್ಲ ಸುಮ್ಮನೆ ಇಂದಿಕೇಶನ್ ಹೋಗ್ತೀನಿ ಅಂದ್ರೆ ಹೆಂಗತ್ತದ. ಒಂದ್ ಸಂಕಲ್ಪ ಮಾಡ್ಬೇಕು, ಅವ್ರ ಎದುರು ಕುಂದಿರ್ಬೇಕು, ನಿಮ್ಗೆ ಏನ್ ಕಷ್ಟ ಅದ ಅಂತ ಹೇಳ್ಬೇಕು. ಹೇಳದಾಗೆ ಅವ್ರು ಕೊಡ್ತಾರ, ಹೌದಿಲ್ರಿ? ಹಿಂಗದ ಇಷ್ಟು ಪವರ್ ಅದ ನೋಡ್ರಿ. ಈ ಜಾಗ ಮಾತ್ರ ಭಾರಿ ಪವರ್ಫುಲ್ ಅದ, ಭಾರಿ ಶಕ್ತಿ ಅದ. ಇದ್ರ ವಿಸ್ಮಯಕಾರಿ ಜಾಗನೇ ಅದ ಇದು. ಇದು ಮಣ್ಣು ಪವರ್ಫುಲ್ ಅದ. ಚರ್ಮ ರೋಗ ಇದ್ರಿ ಇದು ಮಣ್ಣು ಮೈಗೆ ಹಚ್ಕೊಂಡು ಮೈ ತಕೊಂಡ್ರ ಅದು ಚರ್ಮ ರೋಗ ಹೋಗ್ಬಿಡ್ತದ. ಏನ್ರಿ ಇಷ್ಟು ಪವರ್ ಅದ ಇಲ್ಲಿ ಇದು ಮಣ್ಣಿಂದ. ಅಕ್ಕಲ್ಕೋಟದಿಂದ ಪಾಲ್ಕಿ ಬಂದಿತ್ತು ಇಲ್ಲಿಗೆ ನಂಬಲ್ಲಿ ಗುಡಿಗ್ರಿ. ಆ ಪಾಲ್ಕಿಗೆ ಬಂದ ಭಕ್ತರು ಅನ್ನೋದು ಇಟ್ಟಿಟ್ಟು ಮಣ್ಣು ತೊಗೊಂಡು ಹೋದ್ರು ಅವ್ರನ್ನು. ಏನ್ರಿ ನಾನಾ ತರ ಚಮತ್ಕಾರ ಚಮತ್ಕಾರ ಅದರಿ.
ಇಲ್ಲಿ ಆದ್ರೆ ಭಯಂಕರ ಬಂದವ್ರಿಗೆ ಅವ್ರಿಗೆ ಗೊತ್ತಾಗ್ತದ. ಅದಕ್ಕೆ ನಿಮಗೆ ಹೇಳಿಗತ್ತೀನಪ್ಪ, ನಾವು ಏನು ಹೇಳೋದ್ನು ಬೇಡ, ಅವ್ರಿಗೆ ಅನುಭವ ಅವ್ರಿಗೆ ತಿಳಿದ್ ಬಿಡ್ತಾರೆ. ಇದು ಬಹಳಷ್ಟು ಜನಕ್ ತಂತಾನೆ ಅವ್ರಿಗೆ ಅರ್ಥ ಆಗ್ಬಿಡ್ತದ. ನಾವ್ ಹೇಳೋದ್ನು ಏನ್ ಜರುತ್ತಿಲ್ಲ. ಏನ್ ಬೇಕು ಅವ್ರಿಗೆ ಬಹಳಷ್ಟು ಕಷ್ಟ ಹೋಗ್ತಾವ ನೋಡ್ರಿ. ನಾನಂತೂ ಬಹಳ ರಿಯಲ್ ಸತ್ಯ ಘಟನೆ. ಈಗ ಮೊನ್ನೆ ನಮ್ಮ ಹುಡುಗ ಇನ್ನೊಬ್ಬ 2ನೇ ಹುಡುಗ ನ್ಯೂಜಿಲೆಂಡ್ಗೆ ಹೋದ. ನಾ ಎಲ್ಲಿದ್ದೀನಿ? ಅಮೆರಿಕದಾಗಿದ್ದೀನಿ. ಈಗ ಅವ್ನ ಸಲ್ಯಾಗ ಲೋನಿನ ಸಲ್ಯಾಗ ಯಾರು ಓಡಾಡ್ಬೇಕು ಹೇಳ್ರಿ ನೋಡಮ್ಮ. ಫೀಸ್ ಅದ 30 ಲಕ್ಷ. 30 ಲಕ್ಷ ನಂಬಲ್ಲಿ ಇಲ್ಲ, ಅದು ಲೋನ್ ತೆಗಿಬೇಕಾಗ್ಯದ. ಪ್ಲಸ್ ಅವನಿಗೆ ಖರ್ಚಕ್ಕೆ 20 ಲಕ್ಷ ಕೊಡೋದದ. ಇದು ಯಾಕೆ ಮೊನ್ನೆ ಇದು ಈಗ ಆಗಿದ್ದ ಘಟನೆ ಹೇಳ್ತೀನಿ ರೀ ನಿಮ್ಗೆ. ನಾ ಇದ್ದೀನಿ ಅಮೆರಿಕದಾಗ. ನಾ ಇಲ್ಲಿ ಇದ್ದಂದ್ರೆ ಏನ್ ಮಾಡ್ತಿದ, ಮನಿ ಏರಿಯಾನಾಗ ಹಾಣಿ ಇಡ್ತಿದ, ಹೊಲಾರಾಗ ಹಾಣಿ ಇಟ್ಟು ತೆಗಿತಿದ. ಹೌದಿಲ್ರಿ? ಏನು ಒಂದು MB ಖರ್ಚು ಅಲ್ಲಾರ್ದೇ ಸೀದಾ ಬ್ಯಾಂಕಿಗೆ ಹೋದ. ಯಾಕಲ್ಲಿ ಕೊಡ್ತೇವೆ ಅಂದ್ರತ್ತ 30 ಲಕ್ಷ ಎಜುಕೇಶನ್ ಫೀಸ್ ಏನ್ರಿ. ಆಮೇಲೆ ನನ್ನ ಇಲ್ಲಿ ಪ್ಲಾಟ್ ಅವ, ಇನ್ನು ನಾವು ನೀವು ಮ್ಯಾಗಿಂದ 20 ಲಕ್ಷ ಕೊಡ್ಬೇಕಲ್ಲ ಹೆಂಗ ಅನ್ನೋದು. ನಾ ಯಾರಿಗೆ ಏಜೆಂಟಿಗೆ ಇಟ್ಟಿಲ್ಲ ಪ್ಲಾಟ್ ಮಾರ್ಲಕ್ಕ, ತಂತಾನೆ ಬರ್ತಾರ ನಮ್ಮಲ್ಲಿ. ನಮಗೆ ಇದು ಬೇಕ್ರಿ ಅಂದ್ರೆ 2 ಇಷ್ಟು ರೇಟಿಗೆ ಕೊಡ್ರಿ ಅಂದ್ರು. ನಾ ದನ್ನಿನೇ ಕೊಟ್ಟು ಬಿಟ್ಟೆ 2 ಪ್ಲಾಟ್ ಬಂದು ಅವನಿಗೆ ಸಂಘ ಕಳ್ಸ ಸಲ್ಯಾಕ ಏನ್ರಿ ಬಂದು ಅವನಿಗೆ ಕಳಿಸ್ಬಿಟ್ಟ. 20 ಲಕ್ಷ ಅದು ಕೊಟ್ಟ. ಮತ್ ಇದು ಚಮತ್ಕಾರ ಅಲ್ರಿ. ಇಲ್ಲಿ ಬರೋದು ಪ್ರಾರ್ಥನಾ ಮಾಡೋದು. ಇಲ್ಲಿ ಒಬ್ಬೊಬ್ಬರು ಪ್ಲಾಟ್ಗಳು ಮಾರಲಾಗ್ಯಾವ. ಅಂತ ಇದ ತಾನೇ ಬಂದು ತೋತಾರ ಅಂದ್ಮ್ಯಾಗ ವಿಚಾರ ಮಾಡ್ರಿ. ನಾ ಅದು ಕೊಡಂಗಿಲ್ಲ ಅಂತಂದಿದ. ಅವ್ರ ಗಂಟೆ ಬಿದ್ರು ನಮಗ, ಇಲ್ರಿ ನಮ್ಗೆ ಬೇಕೇ ಬೇಕು ಇವು 2 ಪ್ಲಾಟ್. ಇಲ್ಲ ನಾ ಅಮೆರಿಕಕ್ಕೆ ಹೋಲತ್ತೀನಿ, ನನ್ ಕೈಲೇ ಆಗಲ್ಲ. ಇಲ್ರಿ ನೀ ಅಮೆರಿಕ ನೀನು ಬಂದಾದ್ರೂ ನಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ, ಇಷ್ಟು ರೊಕ್ಕ ತೋರಿ ನೀವು ಮೊದ್ಲ ಅಡ್ವಾನ್ಸ್. ಅಂದ್ರೆ ಇದು ಸ್ವಾಮಿದ ಮಹಿಮಾನೇ ಅಲ್ರಿ. ಇದು ಸ್ವಾಮಿ ಸಮರ್ಥರದೇ ಒಂದು ಆಶೀರ್ವಾದ ಮೇನ್. ಇಷ್ಟೆಲ್ಲ ಚಮತ್ಕಾರ ಭಾಳ ಇದಾಗಿ ಹೋಗ್ಬಿಟ್ರ. ನಮ್ಮವರೇ ಭಾಳ ಆಗ್ಯಾವ ನೋಡ್ರಿ. ಎಲ್ಲ ನಮ್ಮ ಟ್ರಸ್ಟಿ ಮಂದಿಗೂ ಭಾಳ ಒಳ್ಳೇದ್ ಮಾಡ್ಯಾರ ಸ್ವಾಮಿಗಳು. ಎಲ್ಲರಿಗೂ ಒಳ್ಳೇದಾಗ ಎಲ್ಲರಿಗೆ. ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.